ಆತ್ಮೀಯ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ನಾವು ಭಾರತ ಇತಿಹಾಸವನ್ನು ಅಧ್ಯಯನ ಮಾಡತಕ್ಕಂಥ ಸಂದರ್ಭದಲ್ಲಿ ಇಷ್ಟೊಂದು ಶ್ರೀಮಂತಿಗೆ ತಾಣವಾಗಿರ್ತಕ್ಕಂತಹ ಈ ಭರತ ಭೂಮಿಗೆ ವರವಾಗಿ ಪರಿಣಮಿಸಿದೆ ಯಾವುದಪ್ಪ ಅಂತಂದರೆ ಅದರ ಭೌಗೋಳಿಕ ಲಕ್ಷಣಗಳು ಅಂಥೇಳಿ. ಜಾಗತಿಕ ವಿಶ್ವಕ್ಕೆ ಭರತ ಭೂಮಿ ಅನ್ನುವುದು ಒಂದು ಶ್ರೀಮಂತಿಕೆ ಜೊತೆಗೆ ಒಂದು ಸಮೃದ್ಧವಾಗಿರ್ತಕ್ಕಂಥ ಫಲವತ್ತಾಗಿರ್ತಕ್ಕಂಥ ಅತ್ಯಂತ ಒಂದು ದಟ್ಟವಾಗಿರ್ತಕ್ಕಂಥ ಅರಣ್ಯ ಪ್ರದೇಶಗಳ ಜೊತೆಗೆ ಉತ್ಪಾದನೆ ಮಟ್ಟಗಳನ್ನು ಜಗತ್ತಿಗೆ ಕೊಡುಗೆಯಾಗಿ ನೀಡಿರ್ತಕ್ಕಂಥ ದೇಶಗಳಲ್ಲಿ ಭಾರತ ಕೂಡ ಒಂದು ಅಂತಿದೆ. ಹಾಗಾಗಿ ಪ್ರಸ್ತುತ ಅವಧಿಯಲ್ಲಿ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳತಕ್ಕಂಥ ವಿಷಯ ಯಾವುದಪ್ಪ ಅಂತಂದರೆ ಅದು ದ ಜಾಗ್ರಫಿಕಲ್ ಫ್ಯೂಚರ್ಸ್ ಆಫ್ ದಿ ಇಂಡಿಯಾ ಅಂಥೇಳಿ, ಭಾರತೀಯ ಭೌಗೋಳಿಕ ಲಕ್ಷಣಗಳು ಅಂಥೇಳಿ. ನಾವು ದೇ ಆರ್ ಆಸ್ಕಿಂಗ್ ಟು ದ 5 ಮಾರ್ಕ್ಸ್ ಕ್ವಶನ್ ಫಾರ್ ಯು. ಸುಮಾರು 5 ಅಂಕದ ಪ್ರಶ್ನೆಗಳನ್ನು ನೀವು ಕೇಳ್ತಾರೆ. ಭಾರತದ ಭೌಗೋಳಿಕ ಲಕ್ಷಣಗಳನ್ನು ವಿವರಿಸಿರಿ ಅಂಥೇಳಿ. ಆ ಭೌಗೋಳಿಕ ಲಕ್ಷಣಗಳು ಯಾವುವು, ಅದರಲ್ಲೇ ಭೌಗೋಳಿಕ ಲಕ್ಷಣಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಅಂಶ ಯಾವುದು ಅಂಥೇಳಿ. ಹಾಗಾಗಿ ಲೆಟ್ ಅಸ್ ಟುಡೇ ನಾವು ಆರ್ ಡಿಸ್ಕಸಿಂಗ್ the which are the geographical features it is more the helpful for the and creating the richest of the Indian history ಅಂಥೇಳಿ. ಯಾವ ಭೌಗೋಳಿಕ ಅನ್ವೇಷಣೆಗಳು, ಯಾವ ಭೌಗೋಳಿಕ ಅಂಶಗಳು, ಸಂಪನ್ಮೂಲಗಳು ಭರತ ಭೂಮಿಯನ್ನು ಜಾಗತಿಕ ವಿಶ್ವದಲ್ಲಿಯೇ ಒಂದು ಹೆಸರುವಾಸಿ ಮಾಡಲಿಕ್ಕೆ ಕಾರಣೀಕರ್ತವಾಗಿದ್ದು ಅನ್ನೋದನ್ನು ಕೂಡ ನಾವಲ್ಲಿ ಗಮನಿಸುವ. ಅದರಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದರೆ ದ ಮೌಂಟೇನ್ ಆಫ್ ಹಿಮಾಲಯ ಅಂತ ಹೇಳಿ, ಭರತ ಭೂಮಿ ಇತಿಹಾಸಕ್ಕೆ ಒಂದು ವರವಾಗಿ ಪರಿಣಮಿಸ್ತಕ್ಕಂಥ ಹಿಮಾಲಯ ಪರ್ವತ ಪ್ರದೇಶ ಅಂತ ಹೇಳಿ. ಆಮೇಲೆ ಎರಡನೇದಾಗಿ ಒಂದು ಯಾವುದು ದ ನಾರ್ತನ್ ದ ಫರ್ಟೈಲ್ ಪ್ಲೇನ್ ಅಂತ ಹೇಳಿ, ಇದು ಸಹಿತ ಏನಪ್ಪ ಅಂತಂದರೆ ಉತ್ತರದ ಬಯಲು ಪ್ರದೇಶ ಅಂತ ಹೇಳಿ. ಮೂರನೇದಾಗಿ ದ ಡೆಕ್ಕನ್ ಪ್ಲಾಟಿನಮ್ ಅಂತ ಹೇಳಿ, ದಕ್ಕನ ಪ್ರಸ್ಥಭೂಮಿ ಅಂತ ಹೇಳಿ. ನಾಲ್ಕನೇದಾಗಿ ದ ಈಸ್ಟರ್ನ್ ಆ್ಯಂಡ್ ದ ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು. ಇನ್ನು ಐದನೇದಾಗಿ ದ ಈಸ್ಟರ್ನ್ ಆ್ಯಂಡ್ ದ ವೆಸ್ಟರ್ನ್ ಕೋಸ್ಟಲ್ ರೀಜನ್ ಅಂತ ಹೇಳಿ, ಅಥವಾ ವೆಸ್ಟರ್ನ್ ಕೋಸ್ಟಲ್ ಏರಿಯಾ ಅಂತ ಹೇಳಿ. ನಾವೇನು ಕರಿತೀವಿ ಅಂತಂದರೆ ಪೂರ್ವ ಮತ್ತು ಪಶ್ಚಿಮ ಕರಾವಳಿ ತೀರಗಳು ಅಂತ ಹೇಳಿ. ಹಾಗಾಗಿ ಇಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳ್ಕೊಳ್ತಕ್ಕಂಥದ್ರಲ್ಲಿ ವಿಶೇಷವಾಗಿ ಯಾವುದಪ್ಪ ಅಂತಂದರೆ ಭಾರತೀಯ ಭೌಗೋಳಿಕ ಲಕ್ಷಣಗಳಲ್ಲಿನೇ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಹಿಮಾಲಯ ಪರ್ವತದ ಪ್ರದೇಶ ಅಂತ ಹೇಳಿ. ಹೌದಾ? ಹಾಗಾಗಿ ಈ ಉತ್ತರ ಬಯಲು ಪ್ರದೇಶ, ದಕ್ಕನ ಪ್ರಸ್ಥಭೂಮಿ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು, ಜೊತೆಗೆ ಪೂರ್ವ ಮತ್ತು ಪಶ್ಚಿಮ ಕರಾವಳಿ ಪ್ರದೇಶಗಳು ಯಾವ ರೀತಿಯಾಗಿ ಭರತ ಭೂಮಿಯನ್ನು ಜಾಗತಿಕ ವಿಶ್ವಮಟ್ಟಕ್ಕೆ ಒಂದು ವೈಭವೀತವಾಗಿರತಕ್ಕಂತಹ ಒಂದು ರಾಷ್ಟ್ರಕ್ಕೆ ಕಾರಣೀಕೃತವಾಗಿರುವ ಸಂಪನ್ಮೂಲಗಳನ್ನು ಭಾರತೀಯರಿಗೆ ಒದಗಿಸಿಕೊಟ್ಟಿದ್ದು ಕೂಡ ಒಂದು ವಿಶೇಷತೆ ಅಂತೇಳಿ. ಹಾಗಾಗಿ ಪ್ರಸ್ತುತ ಅವಧಿಯಲ್ಲಿ ಈ ಭಾರತೀಯ ಭೌಗೋಳಿಕ ಲಕ್ಷಣಗಳ ಜೊತೆಗೇನೆ ಈ ಭಾರತೀಯ ಭೌಗೋಳಿಕ ಲಕ್ಷಣಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರುವ ತಡೆಗೋಡೆಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಹಿಮಾಲಯ ಪರ್ವತ ಪ್ರದೇಶ ಅಂತೇಳಿ. ಹಾಗಾಗಿ ಅದರ ಬಗ್ಗೆ ನಾವು ಪ್ರಸ್ತುತ ಅವಧಿಯಲ್ಲಿ ಏನಪ್ಪ ಅಂತಂದರೆ ಭಾರತೀಯ ಭೌಗೋಳಿಕ ಲಕ್ಷಣಗಳಲ್ಲಿ ವಿಶ್ವದಲ್ಲಿಯೇ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಂದು ಪರ್ವತ ಶ್ರೇಣಿ ಅಂತ ಹೇಳಿ ಅದು ಯಾವುದಪ್ಪ ಅಂತಂದರೆ ಹಿಮಾಲಯ. ಸುಮಾರು 5 ಲಕ್ಷ ಭೂಪ್ರದೇಶದ ಒಂದು 5 ಲಕ್ಷ ಚದರ ಕಿಲೋಮೀಟರ್ ಭೂಪ್ರದೇಶವನ್ನು ವ್ಯಾಪಿಸ್ತಕ್ಕಂಥ ಶಿಖರಗಳಲ್ಲಿ ಈ ಹಿಮಾಲಯ ಪರ್ವತ ಕೂಡ ಒಂದು ಅಂತ ಹೇಳಿ. ಜಗತ್ತಿನ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರಗಳಲ್ಲಿ ಕೂಡ ಇದು ಒಂದಾಗಿರ್ತಕ್ಕಂಥದ್ದು. ಭಾರತದ ಭೌಗೋಳಿಕ ಲಕ್ಷಣಕ್ಕೆ ವಿಶೇಷತೆಯನ್ನು ದೊರಕಿಸಿಕೊಟ್ಟಿದ್ದೇ ಎದರಿಂದಪ್ಪ ಅಂತಂದರೆ ಈ ಹಿಮಾಲಯ ಪರ್ವತ ಪ್ರದೇಶ ಅಂತ ಹೇಳಿ. ಇದು ಭಾರತಕ್ಕೆ ಫಲವತ್ತಾಗಿರ್ತಕ್ಕಂಥ ಮೈದಾನವನ್ನು ಸೃಷ್ಟಿ ಮಾಡಿದ್ದಾಗಲಿ, ದಟ್ಟವಾಗಿರ್ತಕ್ಕಂಥ ಅರಣ್ಯ ಪ್ರದೇಶಗಳ ಜೊತೆಗೆ ಸಂಪನ್ಮೂಲಗಳನ್ನು ಭಾರತೀಯರಿಗೆ ಒದಗಿಸಿಕೊಟ್ಟುವುದರ ಜೊತೆಗಾಗಲಿ, ಆಮೇಲೆ ಒಂದು ಏನಪ್ಪ ಅಂದರೆ ನೈಸರ್ಗಿಕವಾಗಿರ್ತಕ್ಕಂಥ ಸೌಲಭ್ಯಗಳು, ಸಂಪನ್ಮೂಲಗಳು, ಉದಾಹರಣೆಗಾಗಿ ಏನಪ್ಪ ಅಂದರೆ ಈ ಉತ್ಪಾದನೆಗೆ ಒಳಗಾಗಿರ್ತಕ್ಕಂಥ ಭೂಮಿ ಜೊತೆಗೆ ಉತ್ಪಾದನೆಗೆ ಒಳಪಡಿಕೊಳ್ಳತಕ್ಕಂಥ ಅನೇಕ ಏನಪ್ಪ ಅಂದರೆ ಜೀವರಾಶಿಗಳಿಗೆ, ವನ್ಯಜೀವಿಗಳಿಗೆ ಕೂಡ ಇದು ತಾಣವಾಗಿದೆ ಅಂತೇಳಿ. ಭಾರತಕ್ಕೆ ಒಂದು ಆರ್ಥಿಕವಾಗಿರ್ತಕ್ಕಂಥ ಬಲವನ್ನು ತಂದು ಕೊಟ್ಟಿದ್ದೇ ಯಾವುದಪ್ಪ ಅಂತಂದರೆ ಈ ಹಿಮಾಲಯ ಪರ್ವತ. ಇಟ್ ಇಸ್ ಒನ್ ಆಫ್ ದಿ ಎಕನಾಮಿಕಲ್ ದ ಬ್ಯಾಕ್ಬೋನ್ ದ ಗಿವನ್ ಫಾರ್ ದ ಹಿಮಾಲಯ ಮೌಂಟೇನ್ ಇನ್ ಇಂಡಿಯಾ ಅಂತ ಹೇಳಿ. ಇಟ್ ಇಸ್ ಸ್ಪೆಸಿಫೈ ಫಾರ್ ದಿ
ಆಸ್ ಇಂಪಾರ್ಟೆನ್ಸ್ ಆ್ಯಂಡ್ ಕಾಂಟ್ರಿಬ್ಯೂಷನ್ ಟು ದ ಮೌಂಟೇನ್ ಆಫ್ ಹಿಮಾಲಯ. ವಿಶೇಷವಾಗಿ ಏನಪ್ಪ ಅಂತಂದರೆ ಭಾರತಕ್ಕೆ ಭೌಗೋಳಿಕ ಲಕ್ಷಣಗಳಲ್ಲಿನೇ ಕೊಡುಗೆಯಾಗಿರ್ತಕ್ಕಂಥದ್ದು ಅಂತೇಳಿ. ಹಾಗಾಗಿ ಇಲ್ಲಿ ಈ ಭಾರತದ ಭೌಗೋಳಿಕ ಲಕ್ಷಣಗಳಲ್ಲಿ ಹಿಮಾಲಯ ಪರ್ವತ ನೆನಪಿಡಿದ್ರಿ. ಭಾರತದ ಉತ್ತರಕ್ಕೆ ಇರತಕ್ಕಂಥ ಬಹುದೊಡ್ಡ ಒಂದು ಪರ್ವತ ಶ್ರೇಣಿ ಯಾವುದಪ್ಪ ಅಂದರೆ ಹಿಮಾಲಯ ಅಂತ ಹೇಳಿ. ಇದು ಸಿಂಧು ನದಿಯಿಂದ ಹಿಡ್ಕೊಂಡು ಬ್ರಹ್ಮಪುತ್ರ ನದಿಯವರೆಗೆ ತನ್ನ ವ್ಯಾಪಿಯನ್ನು ಏನಪ್ಪ ಅಂದರೆ ಹರಡಿಕೊಂಡಿರ್ತಕ್ಕಂಥದ್ದು. ಆಮೇಲೆ ಇದು ಅಫ್ಘಾನಿಸ್ತಾನದಿಂದ ಆಸಾಮದವರೆಗೆ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಬಲಿಷ್ಠ ಕೋಟೆಯನ್ನು ಒಳಗೊಂಡಿರ್ತಕ್ಕಂತಹ ಒಂದು ಭೌಗೋಳಿಕ ಲಕ್ಷಣ. ಇಲ್ಲಿ ಸುಮಾರು ಏನಪ್ಪ ಅಂದರೆ 1500 ಮೈಲು ಒಂದು ಉದ್ದವಾಗಿರ್ತಕ್ಕಂಥದ್ದು. ಆಮೇಲೆ 150 ಏನಪ್ಪ ಅಂದರೆ ಮೈಲು ಅಗಲವಾಗಿರ್ತಕ್ಕಂತಹ ಒಂದು ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು. ಇಂಥ ಬೃಹದಾಕಾರವಾಗಿರ್ತಕ್ಕಂಥ ಹಿಮಾಲಯ ಪರ್ವತ ತನ್ನದೇ ಆಗಿರ್ತಕ್ಕಂತಹ ಸ್ಥಾನದಲ್ಲಿ ಅನೇಕ ಎತ್ತರವಾಗಿರ್ತಕ್ಕಂಥ ಪ್ರಮುಖ ಶಿಖರಗಳನ್ನು ಹೊಂದಿದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಂಥವುಗಳಲ್ಲಿ ಯಾವುದು ಅಂತಂದರೆ 1 ಮೌಂಟ್ ಎವರೆಸ್ಟ್ ಅಂತ ಹೇಳಿ, ಸೆಕೆಂಡ್ 1 ದ ಗಾಡ್ವಿನ್ ಅಸ್ಟೀನ್ ಅಂತ ಹೇಳಿ, ಥರ್ಡ್ 1 ಕಾಂಚನಗಂಗಾ ಅಂತ ಹೇಳಿ, ಫೋರ್ತ್ 1 ನಂದಾ ಪರ್ವತ, ಆಮೇಲೆ ನಂದಾದೇವಿ ಪರ್ವತ ಅಂತ ಹೇಳಿ. ನೆನಪಿಡುವರಿ, ಹಿಮಾಲಯ ಪರ್ವತದ ಪ್ರದೇಶಗಳಿರ್ತಕ್ಕಂಥ ಪ್ರಮುಖ ಶಿಖರಗಳನ್ನು ಹೆಸರಿಸಿರಿ ಅಂತ ಕೇಳ್ತಾರೆ. ಅದು ಮೌಂಟ್ ಎವರೆಸ್ಟ್, ಆಮೇಲೆ ಮೌಂಟ್ ಗಾಡ್ವಿನ್ ಅಸ್ಟೀನ್ ಅಂತ ಹೇಳಿ, ಕಾಂಚನಗಂಗಾ ಅಂತೇಳಿ, ಆಮೇಲೆ ಗಂಗಾ ಪರ್ವತ ಅಂತ ಹೇಳಿ. ಈ ನಂದಾ ಪರ್ವತ ಜೊತೆಗೆ ಈ ನಾಲ್ಕುಗಳನ್ನು ಕೂಡ ನಾವು ಹೆಸರಿಸಿದ್ದೆ ಆದರೆ ನೀವು 2 ಅಂಕದ ಪ್ರಶ್ನೆಗಳನ್ನು ಸಹಜವಾಗಿ ಏನಪ್ಪ ಅಂದರೆ ಉತ್ತರಿಸಬಹುದು. ಇನ್ನು ಇಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಕಣಿವೆಗಳು ಅಂತ ಹೇಳಿ, ಇದು ಕೂಡ ಏನಪ್ಪ ಅಂದರೆ 2 ಅಂಕದ ಪ್ರಶ್ನೆಗಳು ಕೇಳಿದ್ದಾರೆ. ಹಿಮಾಲಯ ಪರ್ವತ ಪ್ರದೇಶ ಜೊತೆಗೆ ಭಾರತದಲ್ಲಿರ್ತಕ್ಕಂಥ ಪ್ರಮುಖ ಕಣಿವೆಗಳನ್ನು ಹೆಸರಿಸಿರಿ ಅಂತ ಕೇಳ್ತಾರೆ. ಅದು ಯಾವುದಪ್ಪ ಅಂತಂದರೆ ಖೈಬರ್ ಕಣಿವೆ ಅಂತ ಹೇಳಿ, ಎರಡನೇದು ಗೋಲಾನ್ ಕಣಿವೆ ಅಂತ ಹೇಳಿ, ಮೂರನೇದು ಏನಪ್ಪ ಅಂತಂದರೆ ಗೋಮಾಲ್ ಕಣಿವೆ ಅಂತ ಹೇಳಿ. ಈ 3 ಕಣಿವೆಗಳ ಜೊತೆಗೆ ಭಾರತ ಒಂದು ವೈಭವಿತವಾಗಿರ್ತಕ್ಕಂಥ ಭೌಗೋಳಿಕ ಲಕ್ಷಣದಲ್ಲಿ ಹಿಮಾಲಯ ಪರ್ವತದ ಒಂದು ಕೊಡುಗೆ, ಹಿಮಾಲಯ ಪರ್ವತ ನೀಡಿರ್ತಕ್ಕಂಥ ಒಂದು ವರದಾನ ಅಂತ ಕೇಳ್ತಾರೆ. ಏನು, ಉತ್ತರ ಭಾರತದ ನದಿಗಳು 12 ತಿಂಗಳು ತುಂಬಿ ಹರಿಲಿಕ್ಕೆ ಏನು ಕಾರಣ ಅಂತ ಹೇಳಿ. 12 ತಿಂಗಳು ತುಂಬಿ ಹರಿಲಿಕ್ಕೆ ಏನು ಕಾರಣ? ಹಾಗಾಗಿ ಉತ್ತರ ಭಾರತ ಯಾವಾಗಲೂ ಸಮೃದ್ಧವಾಗಿರ್ತಕ್ಕಂಥ ಪ್ರದೇಶ ಯಾಕಾಗಿದೆ, ಯಾಕೆ ಅಷ್ಟೊಂದು ಶ್ರೀಮಂತಿಗೆ ಒಂದು ವೈಭವದ ತಾಣಗಳು, ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ರಾಜ್ಯ ಮನೆತನಗಳು ಹೆಚ್ಚಾಗಿ ಏನಂತಂದರೆ ಉತ್ತರ ಭಾರತದಲ್ಲಿ ವೈಭವೀಕರಿಸೋದನ್ನು ಕೂಡ ನಾವು ಇತಿಹಾಸದಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಪ್ರಶ್ನೆ ಮಾಲಿಕಾಗಿ ಏನು ಕೇಳ್ತಾರಪ್ಪ ಅಂತಂದರೆ ಹಿಮಾಲಯ ಪರ್ವತದ ಬಗ್ಗೆ. ನಾವು ದೇ ಆರ್ ಆಸ್ಕಿಂಗ್ ದ ವೇ ಸ್ಪೆಸಿಫೈ ಫಾರ್ ದಿ 5 marks ಕ್ವಶನ್ ಟು ದಿ ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆರ್ ಕಾಂಟ್ರಿಬ್ಯೂಷನ್ಸ್ ಆಫ್ ದ ಮೌಂಟೇನ್ ಆಫ್ ದ ಹಿಮಾಲಯ ಇನ್ ದ ಜಾಗ್ರಫಿಕಲ್ ಫೀಚರ್ಸ್ ಇನ್ ಇಂಡಿಯಾ ಅಂತ ಹೇಳಿ. ಭಾರತದ ಭೌಗೋಳಿಕ ಲಕ್ಷಣಗಳ ಹಿಮಾಲಯ ಪರ್ವತದ ಕೊಡುಗೆ ಏನು ಅಂತ ಕೂಡ ಕೇಳುವುದು, ಇಲ್ಲಾಂದರೆ ಭಾರತೀಯ ಭೌಗೋಳಿಕ ಲಕ್ಷಣಕ್ಕೆ ಹಿಮಾಲಯದ ಒಂದು ಅಂಶ ಅಥವಾ ಪ್ರಮುಖ ಅಂಶ ಏನು ಅಂತ ಕೂಡ ನೀವು ಕೇಳುವುದು. ಹೌದಾ? ಹಾಗಾಗಿ ಲೆಟ್ ಅಸ್ ಟುಡೇ ನಾವು ಆರ್ ಡಿಸ್ಕಸಿಂಗ್ ವಾಟ್ ಆರ್ ದ ಇಂಪಾರ್ಟೆನ್ಸ್, ವೈ ಆರ್ ಮೋರ್ ದ ಸ್ಪೆಸಿಫೈ ಟು ಗಿವ್ ಟು ದ ಮೌಂಟೇನ್ ಆಫ್ ದಿ ಹಿಮಾಲಯ ಅನ್ನೋದನ್ನು ನಾವಿಲ್ಲಿ ಗಮನಿಸೋಣ. ಹೌದಾ? ಎಸ್, ಹಿಮಾಲಯ ಪರ್ವತದ ಮಹತ್ವ, ಇಲ್ಲಿ ಅತ್ಯಂತ ಹೆಚ್ಚಾಗಿ ಮಳೆ ಬೀಳತಕ್ಕಂಥ ಒಂದು ಪ್ರದೇಶ. ಚಿರಾಪುಂಜಿ ಆದಿ ಭಾಗದ ಒಂದು ದಮಾಸಿನ್ ರಾಮ್ ಅಂತ ಹೇಳಿ, ಆ ಚಿರಾಪುಂಜಿ ಆದಿ ಭಾಗದ ದಮಾಸಿನ್ ರಾಮ್ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚಾಗಿ ಭರತ ಭೂಮಿಯಲ್ಲಿಯೇ ಮಳೆ ಇರತಕ್ಕಂಥ ಒಂದು ಪ್ರದೇಶ. ಇನ್ನು ನಮ್ಮ ದೇಶದ ರಾಜಕೀಯವಾಗಲಿ, ಆರ್ಥಿಕವಾಗಲಿ, ಧಾರ್ಮಿಕತೆ ಜೊತೆಗೆ ಸಾಂಸ್ಕೃತಿಕ ಕಲೆ ಮತ್ತು ಸಾಹಿತ್ಯಗಳಿಗೆ ಒಂದು ತನ್ನದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಬೀರತಕ್ಕಂಥದ್ದು ಈ ಒಂದು ಹಿಮಾಲಯ ಪರ್ವತ ಅಂಥೇಳಿ. ಕಾರಣ ಭಾರತವನ್ನು ಇದು ದಕ್ಷಿಣ ಏಷ್ಯಾ ರಾಷ್ಟ್ರಗಳಿಂದ ಪ್ರತ್ಯೇಕಿಸಲ್ಪಟ್ಟಿರ್ತಕ್ಕಂಥದ್ದು ಕೂಡ ಒಂದು ವಿಶೇಷತೆ ಅಂಥೇಳಿ. ಹಾಗಾಗಿನೇ ಇವತ್ತಿನ ದಿನಮಾನಗಳ ಹಿಮಾಲಯ ಶ್ರೇಣಿ ಕೇವಲ ಒಂದು ಏನಪ್ಪ ಅಂದರೆ ಭಾರತಕ್ಕೆ ರಕ್ಷಣಾ ಗೋಡೆಗೆ ಅಷ್ಟೇ ಆಗಿರದೆ, ಇದು ಏಷ್ಯಾ ಭಾಗದಿಂದ ಬೀಸತಕ್ಕಂಥ ಶೀತ ಗಾಳಿಯನ್ನು ತಡೆದು ನಮಗೆ ನೈಋತ್ಯ ಮಾನ್ಸೂನ್ ಮಾರುತವನ್ನು ತಡೆ ಜೊತೆಗೆ ಹೆಚ್ಚಿನ ಮಳೆಯನ್ನು ಭರತ ಭೂಮಿಗೆ ಒದಗಿಸಿಕೊಡತಕ್ಕಂತಹ ವರವಾಗಿ ಕೂಡ ಈ ಹಿಮಾಲಯ ಪರಿಸರವನ್ನು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿಯ ಪ್ರಮುಖ ನದಿಗಳಂದರೆ ಸಿಂಧು ಅಂಥೇಳಿ, ಗಂಗಾ ಅಂಥೇಳಿ, ಯಮುನಾ ಅಂಥೇಳಿ, ಬ್ರಹ್ಮಪುತ್ರ ಅಂಥೇಳಿ, ರಾವಿ ಅಂಥೇಳಿ, ಸರಸ್ವತಿಯ ಜೊತೆಗೇ
ಝೇಲಂ ಆಗಲಿ ಸತ್ಲಜ್ ಇರ್ತಕ್ಕಂಥ ಅನೇಕ ನದಿಗಳ ಉಪತಾನಗಳು ಸಹಿತ ಎಲ್ಲಿದೆಪ್ಪ ಅಂತಂದರೆ ಈ ಹಿಮಾಲಯ ಅಂತೇಳಿ. ಇಂಥ ಹಿಮಾಲಯ ಪರ್ವತವು ಅರಣ್ಯ ಸಂಪತ್ತಿನ ಜೊತೆಗೆ ನೈಸರ್ಗಿಕ ಗಿಡಮೂಲಿಕೆಗಳನ್ನು ನಮಗೆ ಔಷಧ ಉಪಚಾರಗಳ ಬಳಕೆಗೆ ದೊರಕಿಸಿಕೊಟ್ಟಿದ್ದು ಕೂಡ ಒಂದು ವಿಶೇಷತೆ ಅಂತೇಳಿ. ಇವೆಲ್ಲದರ ಜೊತೆಗೆ ಭಾರತ ಭೂಮಿ ಇತಿಹಾಸದ ಒಂದು ಮನುಕುಲಕ್ಕೆ ಏನಪ್ಪ ಅಂತಂದರೆ ಬೆಳಕಾಗಿರ್ತಕ್ಕಂಥ ವಿದ್ಯುತ್ ಉತ್ಪಾದನೆ ಜೊತೆಗೆ ಜೀವಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ನೀರಾವರಿಯನ್ನು ನಮಗೆ ನೀಡ್ತಕ್ಕಂಥದ್ದು ವ್ಯವಸ್ಥೆ ಆಗಿದೆ. ಇಲ್ಲಿ ಪ್ರಮುಖವಾಗಿ ಚಹಾನ, ಸೇಬು ಅಂಥೇಳಿ ಕೇಸರಿಗಳನ್ನು ಉತ್ತಮವಾಗಿರ್ತಕ್ಕಂಥ ಬೆಳೆಗಳಿಗೆ ತೋಟಗಾರಿಕೆಯಾಗಿ ಯೋಗ್ಯ ರೀತಿಯಲ್ಲಿ ಒಂದು ಪ್ರವಾಸಿಗರ ಆಕರ್ಷಕವಾಗಿರ್ತಕ್ಕಂಥ ಒಂದು ನೈಸರ್ಗಿಕ ಮೂಲವೇ ಯಾವುದಾಗಿದೆಪ್ಪ ಅಂತಂದರೆ ಈ ಹಿಮಾಲಯ ಅಂತ. ಇಂಥ ಹಿಮಾಲಯ ಇಷ್ಟೇ ಅಲ್ಲದೆ ಒಂದು ವಿಶೇಷವಾಗಿರ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಏನಪ್ಪ ಅಂತಂದರೆ ಭಾರತಕ್ಕೆ ಹಿಮಾಲಯದ ಏನು ವರ ಏನು ಒಂದು ಭಾರತಕ್ಕೆ ನೈಸರ್ಗಿಕ ತಡೆಗೋಡೆಯನ್ನು ಇದು ನಿರ್ಮಿಸ್ತಕ್ಕಂಥದ್ದು. ಪಾಶ್ಚಾತ್ಯರ ಆಕ್ರಮಣ, ಚೀನಿಯರಾಗಲಿ, ಅಫ್ಘಾನರಾಗಲಿ, ಅರಬರಾಗಲಿ, ಹೌದಾ, ಗ್ರೀಕರಾಗಲಿ, ಇವರೆಲ್ಲರೂ ಉತ್ತರ ಭಾರತದ ಒಂದು ಏನಪ್ಪ ಅಂದ್ರೆ ಪ್ರದೇಶವನ್ನು ದಾಟಿ ಭಾರತ ಭೂಮಿಯಲ್ಲಿ ದಾಳಿ ಮಾಡಬೇಕಾದ್ರೆ ಇಟ್ ನಾಟ್ ದ ಪಾಸಿಬಲ್ ಟು ಈಸಿ ಟು ಕ್ರಾಸಿಂಗ್ ಫಾರ್ ದಿ ಆಸ್ ಅ ಮೌಂಟೇನ್ ಆಫ್ ದ ಹಿಮಾಲಯ. ಹೀಗಾಗಿ ಇಟ್ಸ್ ಒನ್ ಆಫ್ ದಿ ಅಟ್ ದ ಸೇಫರ್ ಸೈಡ್ ಆಫ್ ದ ಇಂಡಿಯಾ ಬಿಕಾಸ್ ಆಫ್ ಇಟ್ಸ್ ಎ ಕನ್ಸ್ಟ್ರಕ್ಷನ್, ಇಟ್ ಇಸ್ ದ ಗ್ರೇಟ್ ವಾಲ್ ಆಫ್ ದಿ ನಾರ್ತನ್ ಇಂಡಿಯಾ. ಒಂದು ಬಲಾಟಭರಿತವಾಗಿರ್ತಕ್ಕಂಥ ರಕ್ಷಣಾ ಗೋಡೆಯ ಒಂದು ನಿರ್ಮಾಣ ಒಂದು ಇಲ್ಲಿ ಇರುವ ಕಾರಣಕ್ಕಾಗಿಯೇ ಭಾರತಕ್ಕೆ ಏನಪ್ಪ ಅಂದರೆ ಇದೊಂದು ವರವಾಗಿದೆ. ಹಾಗಾಗಿ ಹಿಮಾಲಯ ಪರ್ವತದ ಮೊದಲ ಮಹತ್ವ ಏನು, ಭಾರತಕ್ಕೆ ನೈಸರ್ಗಿಕವಾಗಿರ್ತಕ್ಕಂಥ ತಡೆಗೋಡೆಯನ್ನು ಒಡ್ಡಿದ್ದು. ಇನ್ನೇನಿದೆ, ಭಾರತವನ್ನ ಉತ್ತರ ಆಕ್ರಮಣಕಾರರ ಜೊತೆಗೆ ಒಂದು ಶೀತ ಮಾರುತಗಳಿಂದ ರಕ್ಷಿಸಿ ನಮಗೆ ಹೆಚ್ಚಿನ ಮಳೆಯನ್ನು ದೊರಕಿಸಿಕೊಡತಕ್ಕಂಥ ಒಂದು ಮೂಲವಾಗಿ ಕೂಡ ಈ ಹಿಮಾಲಯ ಪರ್ವತ ನಮಗೆ ಸಹಕಾರಿಯಾಗಿದೆ ಅಂತ ನಾವು ಹೇಳಬಹುದು. ಇನ್ನು ಇದು ಸದಾಕಾಲ ಹರಿತಕ್ಕಂಥ ನದಿಗಳಿಗೆ ಜನ್ಮವನ್ನು ನೀಡಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ದಿ ಆಸ್ ದ ಗ್ರೋವಿಂಗ್ ದ ರಿವರ್ ಆಫ್ ದಿ ಪ್ರೊವಿನ್ಸ್. ಸುಮಾರು 12 ತಿಂಗಳು ಕೂಡ ಉತ್ತರ ಭಾರತದ ನದಿಗಳು ಹರಿಲಿಕ್ಕೆ ಮೂಲ ಕಾರಣ ಏನಪ್ಪ ಅಂತಂದ್ರೆ ಈ ಹಿಮಾಲಯ ಪರ್ವತ. ಬೇಸಿಗೆಯಲ್ಲಿ ಹಿಮ ಕರಗಿ ಏನಪ್ಪ ಅಂತಂದ್ರೆ ನೀರು ಹರಿದು ನದಿಗಳನ್ನು ತುಂಬಿಸಿ ಒಂದು ಏನಪ್ಪ ಅಂತಂದ್ರೆ ಕಾಯಕವಾದರೆ, ಇನ್ನು ಮಳೆಗಾಲ ಕಾಲದಲ್ಲಿ ಸಹಜವಾಗಿ ಏನಪ್ಪ ಅಂತಂದ್ರೆ ನಂತರ ಮಳೆಯ ಕಾರಣದಿಂದ ನದಿಗಳು ಸೇರಿದಪ್ಪ ಅಂದ್ರೆ ತುಂಬಿ ಹರಿದನ್ನು ಕಾಣ್ತಾ ಇದ್ದೀವಿ. ಹಾಗಾಗಿ ಉತ್ತರ ಭಾರತದ ಸದಾಕಾಲ ಹರಿಯುವ ನದಿಗಳಿಗೆ ಜನ್ಮ ನೀಡತಕ್ಕಂಥದ್ದು ಅಂತ ಕೂಡ ನಾವು ಹೇಳಬಹುದು. ಏನು ಈ ಹಿಮಾಲಯ ಪರ್ವತ ಪ್ರದೇಶ ಒಂದು ಫಲವತ್ತಾಗಿರ್ತಕ್ಕಂಥ ಈ ಹರಿಯುವ ನದಿಗಳ ತಾಣವನ್ನ ಎಲ್ಲೆಲ್ಲಿ ಏನಪ್ಪ ಅಂತಂದ್ರೆ ಈ ನದಿಗಳ ತಾಣಗಳದಾವಲ್ಲ ಅಲ್ಲಿ ಸುತ್ತಲೂ ಏನಪ್ಪ ಫಲವತ್ತಾಗಿರ್ತಕ್ಕಂಥ ಭೂಮಿಗಳನ್ನು ಸೃಷ್ಟಿ ಮಾಡಿ ಒಂದು ಏನಪ್ಪ ಅಂದ್ರೆ ಆರ್ಥಿಕ ಬಲವನ್ನು ನೀಡುವ ಜೊತೆಗೆ ಸಮೃದ್ಧವಾಗಿರ್ತಕ್ಕಂಥ ವಾತಾವರಣ ನೀಡುತ್ತೆ. ಕೃಷಿಗೆ ಯೋಗ್ಯವಾಗಿ, ಆಮೇಲೆ ವಿದ್ಯುತ್ ಉತ್ಪಾದನೆ ಜೊತೆಗೆ ತೋಟಗಾರಿಕೆಯನ್ನ ಸಸ್ಯರಾಶಿಗಳ ಬೆಳವಣಿಗೆ ಜೊತೆಗೇನೆ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಿರಿವಂತಿಕೆಯ ಬೆಳೆಗಳನ್ನು ಕೂಡ ಬೆಳೆದು ಆರ್ಥಿಕ ಬಲವನ್ನು ದೊರಕಿಸಿಕೊಡ್ತಕ್ಕಂತಹ ಒಂದು ಮೂಲವಾಗಿ ಕೂಡ ಹೊರಬಂದಿದೆ. ಹಾಗಾಗಿ ಹೇಳ್ತಾರೆ ಏನು, ಫಲವತ್ತಾಗಿರ್ತಕ್ಕಂಥ ಭೂಮಿ, ಸಮೃದ್ಧ ವಾತಾವರಣ ಜೊತೆಗೆ ಸಿರಿವಂತಿಕೆಯ ಮೂಲಭೂತ ಅವಶ್ಯಕತೆಗಳನ್ನು ಭಾರತೀಯರಿಗೆ ದೊರಕಿಸಿಕೊಡುವಲ್ಲಿ ಸಹಾಯಕವಾಗಿರ್ತಕ್ಕಂಥದ್ದು ಯಾವುದು, ಈ ಹಿಮಾಲಯ ಅಂತೇಳಿ. ಇನ್ನು ಎಲ್ಲಕ್ಕಿಂತ ಮಿಗಿಲ ಮಾನವನ ಬೌದ್ಧಿಕತೆ, ಇಟ್ಸ್ ಒನ್ ಆಫ್ ದ ಐಡಿಯಲ್ ಆಗಲಿ, ದ ಫಿಲಾಸಫಿ ಆಗಲಿ, ಆಧ್ಯಾತ್ಮ, ಇದರ ಬೆಳವಣಿಗೆಗೆ ಕೂಡ ಹಿಮಾಲಯ ಪರ್ವತ ಇವತ್ತು ಕೂಡ ಏನಪ್ಪ ಅಂತಂದ್ರೆ ಒಂದು ಸಹಾಯಕವಾಗಿರ್ತಕ್ಕಂಥ ಕೇಂದ್ರ ಅಂತ ಹೇಳಿ. ಇನ್ನು ಇಲ್ಲಿ ಅನೇಕ ಏನಪ್ಪ ಅಂತಂದ್ರೆ ನಾಗರಿಕತೆಗಳ ಬೆಳವಣಿಗೆ, ಸಿಂಧು ನದಿ ಆಗಲಿ, ವೈದ್ಯಕೀಯ ಸಂಸ್ಕೃತಿ ಆಗಲಿ, ಅನೇಕ ನಾಗರಿಕತೆ ಬೆಳವಣಿಗೆ ಸಹಾಯಕವಾಗಿರ್ತಕ್ಕಂಥದ್ದು ಕೂಡ ಯಾವುದಾಗಿರಪ್ಪ ಅಂದ್ರೆ ಈ ಹಿಮಾಲಯ ಅಂತ ಹೇಳಿ. ಇನ್ನು ಇಲ್ಲಿ ವಾಣಿಜ್ಯಕ್ಕೆ ಪಾಶ್ಚಾತ್ಯರೊಂದಿಗೆ ಹೊಂದಿರತಕ್ಕಂಥ ಸಂಪರ್ಕವೂ ಕೂಡ ವ್ಯಾಪಾರ ಉದ್ದೇಶವನ್ನು ಇಟ್ಟುಕೊಂಡು ಭಾರತ ಭೂಮಿಗೆ ಆಗಮಿಸತಕ್ಕಂಥ ಪಾಶ್ಚಾತ್ಯರೊಂದಿಗೆ ವಾಣಿಜ್ಯ ಸಂಪರ್ಕವಾಗಲಿ, ಸಾಂಸ್ಕೃತಿಕ ಸಂಬಂಧಗಳನ್ನು ಬೆಳೆಸ್ತಕ್ಕಂತಹ ಒಂದು ಬಹುದೊಡ್ಡ ಆಶ್ರಯ ತಾಣ ಕೊಡುಗೆ ನೀಡಿದೆ ಯಾವುದಪ್ಪ ಅಂತಂದ್ರೆ ಈ ಹಿಮಾಲಯ ಪರ್ವತ ಪ್ರದೇಶ ಅಂತ. ಹಾಗಾಗಿ ಹಿಮಾಲಯ ಪರ್ವತ ಭಾರತ ಭೂಮಿ ಇತಿಹಾಸದ ಒಂದು ಅತ್ಯಂತ ಶ್ರೀಮಂತಿಕೆ ತಾಣವನ್ನು ನಿರ್ಮಾಣ ಮಾಡಿಕೊಳ್ಳೋದು ಒಂದು ಭಾಗವಾದರೆ, ಇನ್ನೊಂದು ಕೂಡ ಭಾರತ ಭೂಮಿ ಏನಪ್ಪ ಅಂತಂದ್ರೆ ಜಾಗತಿಕ ವಿಶ್ವದಲ್ಲಿಯೇ ಧರ್ಮವು ಭಾರತದ ಜೀವನದ ಜೀವಾಳ ಅಂತೇಳಿ. ಹಾಗಾಗಿ ಧಾರ್ಮಿಕವಾಗಿಯೂ ಸಹಿತ ಹಿಮಾಲಯ ಕೊಡುಗೆ ಭಾರತಕ್ಕೆ ಅಪಾರವಾದದ್ದು ಅಂತೇಳಿ. ಅದು ಹೇಗಪ್ಪ ಅಂತಂದ್ರೆ ಇಲ್ಲಿ
ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಅತ್ಯಂತ ಏನಪ್ಪ ಅಂದರೆ ವೈಭವಯುತವಾಗಿರುವ ಅಧ್ಯಾತ್ಮ ತಾಣಗಳಾಗಿರುವ ಅನೇಕ ಕೇಂದ್ರಗಳು. ಉದಾಹರಣೆಗಾಗಿ ದೇವಾಲಯಗಳು, ಅದರಲ್ಲಿ ಏನಪ್ಪ ಅಂದರೆ ಬದ್ರಿನಾಥ್ ಅಂಥೇಳಿ, ಕೇದಾರಿನಾಥ್ ಅಂಥೇಳಿ, ಹರಿದ್ವಾರ ಅಂಥೇಳಿ, ಆಮೇಲೆ ಅಮರನಾಥ, ಗೌರಿಶಂಕರ ಅಂಥೇಳಿ ಈ ಪ್ರದೇಶಗಳಲ್ಲಿ ಕೂಡ ಅತ್ಯಧಿಕ ಸ್ವರೂಪವಾದ ಕೈಲಾಸಗಿರಿ, ಆಮೇಲೆ ಮಾನಸ ಸರೋವರದ ಪ್ರಮುಖ ತೀರ್ಥ ಕ್ಷೇತ್ರಗಳು ಕೂಡ ಭಾರತೀಯ ಜನತೆ ಅಷ್ಟೇ ಅಲ್ಲ ಪಾಶ್ಚಾತ್ಯರನ್ನು ಕೂಡ ಆಕರ್ಷಿಸ್ತಕ್ಕಂಥ ಒಂದು ಧಾರ್ಮಿಕ ಕೇಂದ್ರವಾಗಿ ಕೂಡ ಈ ಹಿಮಾಲಯ ಪರ್ವತ ನಮಗೆ ಸಹಾಯವಾಗುತ್ತೆ ನಾವು ಕೇಳ್ತೀವಿ. ಇನ್ನು ಪರ್ವತ ಶ್ರೇಣಿಗಳು ಎತ್ತರವಿಲ್ಲದ ಕೆಲವು ಭಾಗಗಳಲ್ಲಿ ಕೂಡ ನಾವು ಏನಪ್ಪ ಅಂತಂದ್ರೆ ಇಟ್ ಇಸ್ ಓನ್ಲಿ ವೈ ನಾಟ್ ಟೆಲ್ಲಿಂಗ್ ಆಸ್ ಇಂಪಾರ್ಟೆನ್ಸ್ ಆಫ್ ದಿ ಹಿಮಾಲಯ. ಈ ಹಿಮಾಲಯವು ಕೇವಲ ಭಾರತಕ್ಕೆ ಒಂದು ಮಹತ್ವದ ಆದರೂ ಸಹಿತ ಇನ್ನು ಕೆಲವು ಕಡೆ ಏನಾಗಿದೆಪ್ಪ ಅಂತಂದರೆ ಇದರ ಆದಿಭಾಗದಲ್ಲಿರ್ತಕ್ಕಂಥ ಅನೇಕ ಏನಪ್ಪ ಅಂದರೆ ಚಿಕ್ಕ ಪುಟ್ಟವಾಗಿರ್ತಕ್ಕಂಥ ಪರ್ವತ ಶ್ರೇಣಿಗಳಿಂದ ನಮ್ಗೆ ಉದಾಹರಣೆ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಏನು ಆಘಾತಕರವಾಗಿರ್ತಕ್ಕಂಥ ವಿಷಯಗಳಾಗಿದ್ದು ನಾವು ಗಮನಿಸ್ತೀವಿ. ಉದಾಹರಣೆಗೆ ಏನಪ್ಪ ಅಂತಂದರೆ 1962 ಕಾಲಾವಧಿಯಲ್ಲಿ at the period of 1962 the attacking to the China and the way of the Himalaya nearest. 1962 ಕಾಲಾವಧಿಯಲ್ಲಿ ಕೂಡ ನಮ್ಮ ನೆರೆ ರಾಷ್ಟ್ರವಾಗಿರ್ತಕ್ಕಂಥ ಚೀನಾದ ದಾಳಿಯೂ ಸಹಿತ ಇದರ ಪರ್ವತದ ಎತ್ತರವಿಲ್ಲದ ಭಾಗದಿಂದ ಅದು ಏನಪ್ಪ ಅಂತಂದರೆ ಭರತ ಭೂಮಿ ಮೇಲೆ ದಾಳಿ ಮಾಡಿ ಅಪಾರಭರಿತವಾಗಿರ್ತಕ್ಕಂಥ ನಷ್ಟಕ್ಕೆ ಕಾರಣೀಕೃತವಾಗಿದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಗೌರಿ ಮತ್ತು ಗಜ್ನಿ ಮೊಹಮ್ಮದರ ಒಂದು ಆಕ್ರಮಣವಾಗಲಿ, ಭಾರತದ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಆರ್ಯರ ಜೊತೆಗೇ ಪರ್ಷಿಯನ್ರಾಗಲಿ, ಹೂಣರಾಗಲಿ, ಶಕರಾಗಲಿ, ಪಾರ್ಥಿಯನ್ನರಾಗಲಿ, ಅಷ್ಟೇ ಯಾಕೆ ತುರ್ಕರು ಮತ್ತು ಮಂಗೋಲಿಯನ್ನರು ಅಂತ ಹೇಳಿ ಇವರು ಸಹಿತ ಇದರ ಮೂಲಕವಾಗಿ ವಿದೇಶಿ ಆಕ್ರಮಣವನ್ನು ಭರತ ಭೂಮಿಯ ಸಿರಿ ಸಂಪತ್ತು ಸಹಜವಾಗಿ ಅವರ ಆಕರ್ಷಣೆಗೆ ಒಳಗಾಗಿದ್ದ ಕಾರಣಕ್ಕಾಗೇ ಇದರ ಮೂಲಕವಾಗಿ ನಾವು ಏನಪ್ಪ ಅಂತಂದರೆ ಭಾರತಕ್ಕೆ ಬಂದು ಅಲ್ಲಿಯ ಸಂಪತ್ತನ್ನು ಲೂಟಿ ಮಾಡುವ ಜೊತೆಗೆ ಸುಮಾರು ವರ್ಷಗಳವರೆಗೆ ನಮ್ಮನ್ನು ಗುಲಾಮರಾಗಿ ಆಳ್ವಿಕೆ ಮಾಡಿಕೊಡ್ತಕ್ಕಂಥ ಪ್ರಸಂಗವನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಒಂದು ಕಡೆ ಹಿಮಾಲಯ ಪರ್ವತ ನಮಗೆ ವರವಾಗಿ ಪರಿಣಮಿಸುವ ಜೊತೆಗೆ ಇನ್ನೊಂದು ಕಡೆ ಏನಪ್ಪ ಅಂದರೆ ವ್ಯಾಪಾರ ವಹಿವಾಟುಗಳ ಜೊತೆಗೆ ನಮ್ಮ ಶ್ರೀಮಂತಿಗೆ ಪಾಶ್ಚಾತ್ಯರಿಗೆ ಆಕರ್ಷಣೀಯವಾಗಿ ಅವರ ಆಕ್ರಮಣಕ್ಕೆ ಕೂಡ ಒಂದು ಕಾರಣೀಕೃತವಾಗಿರ್ತಕ್ಕಂಥ ಅಂಶವು ಕೂಡ ನಮಗೆ ಒದಗಿದ್ದು ಕೂಡ ಅಷ್ಟೇ ಸತ್ಯ ಅಂತ ಹೇಳ್ತೀವಿ. ಹಾಗಾಗಿ ಹಿಮಾಲಯ ಪರ್ವತದ ವಿಶೇಷತೆ ಆಗಲಿ, ಹಿಮಾಲಯ ಪರ್ವತದ ಮಹತ್ವದ ಬಗ್ಗೆ ಆಗಲಿ ಅವ್ರು ನಿಮಗೆ ಏನು ಬಂದರೆ 5 ಅಂಕದ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಸಾಧ್ಯತೆಗಳದಾವ. ಹಾಗಾಗಿ ಎಸ್ಪೆಷಲಿ ಈಸಿಲಿ 1 to 5 and 6 points easily how they are given the part of the geographical features of India, what is the contributions of the mountain of Himalaya, how they are the religious center to hang for the under the mountain, ಅದು ತನ್ನದೇ ಆಗಿರ್ತಕ್ಕಂಥ ಧಾರ್ಮಿಕ ಕೇಂದ್ರಗಳನ್ನು ಹೇಗೆ ಹೊಂದಿದ್ದಾಗಲಿ, ಆಮೇಲೆ ಇಲ್ಲಿರ್ತಕ್ಕಂಥ ಫಲವತ್ತಾದ ಭೂಮಿಯಾಗಲಿ, ಅರಣ್ಯ ಸಂಪತ್ತುಗಳನ್ನು ಒದಗಿಸಿಕೊಟ್ಟಿದ್ದಾಗಲಿ, ವಿಶಾಲ ಭೂಮಿಗಳನ್ನು ನೀಡಿದ್ದಾಗಲಿ, ನೈಸರ್ಗಿಕವಾಗಿರ್ತಕ್ಕಂಥ ಸಂಪನ್ಮೂಲ ನಮಗೆ ದೊರಕಿಸಿಕೊಟ್ಟೋದಾಗಲಿ, ಉತ್ಪಾದನೆ ಮಟ್ಟಕ್ಕೆ ಸಹಾಯಕವಾಗಿರ್ತಕ್ಕಂಥದ್ದು ಅಂಶವನ್ನು ಕೂಡ ನಮಗೆ ನೀಡಿದ್ದಾಗಲಿ, ಅವೆಲ್ಲವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಏನಪ್ಪ ಅಂತಂದರೆ ಇದರ ಬಗ್ಗೆ ಅಧ್ಯಯನ ಮಾಡಿದ್ರೆ ಆದರೆ ಸರಳವಾಗಿ ತಾವೇನು ಅಂದರೆ 5 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಾಧ್ಯತೆ. ಹೌದಾ? ಹಾಗಾಗಿ ಇನ್ನು ಈ ಇದರವಾಗಿರ್ತಕ್ಕಂಥ ಭಾರತೀಯ ಭೌಗೋಳಿಕ ಲಕ್ಷಣಗಳು ಅದರಲ್ಲಿ ಕೂಡ ನಾವು ಏನಪ್ಪ ಅಂತಂದರೆ ಈಗ ನಾವು ಹೇಳ್ತೀವಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಅಂಥೇಳಿ, ಜೊತೆಗೆ ಏನಪ್ಪ ಅಂತಂದರೆ ದಕ್ಕಣದ ಪ್ರಸ್ಥಭೂಮಿ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ಅದರಲ್ಲಿ ಕಂಡುಕೊಳ್ತಕ್ಕಂಥ ಕರಾವಳಿ ತೀರದ ಬಗ್ಗೆ ಕೂಡ ಇವು ಸಹಿತ ಏನಪ್ಪ ಅಂದರೆ ಭರತ ಭೂಮಿಗೆ ಪಾಶ್ಚಾತ್ಯರಿಂದ ಆಗ್ತಕ್ಕಂಥ ಹಾನಿಗಳನ್ನು ತಡೀಲಿಕ್ಕೆ ಸಹಾಯಕವಾಗಿರ್ತಕ್ಕಂಥ ಅಂಶವನ್ನು ಕೂಡ ನಾವು ಗಮನಿಸೋಣ. ಹೌದಾ? ಥ್ಯಾಂಕ್ ಯು.